ಲೋಕಕ್ಕೆ ಇದು ಒಂದು ಜೀವನದ ಕಥೆ, ಆದರೆ ಪರಲೋಕಕ್ಕೆ ಇದು ಒಂದು ನಂಬಿಕೆಯ ವಿಜಯಗಾಥೆ. ಮೊದಲ ಆದಾಮನ ಅವಿಧೇಯತೆಯ ಮೂಲಕ ಶಾಪವು ಲೋಕಕ್ಕೆ ಪ್ರವೇಶಿಸಿತು, ಆದರೆ ಕೊನೆಯ ಆದಾಮನ ವಿಧೇಯತೆಯ ಮೂಲಕ ಜಗತ್ತಿಗೆ ವಿಮೋಚನೆ ಪ್ರಕಟಿಸಲ್ಪಟ್ಟಿತು. ಅದೇ ರೀತಿಯಲ್ಲಿ 25 ವರ್ಷಗಳ ಹಿಂದೆ ಒಬ್ಬ ಯವನಸ್ಥನು ಮೊಣಕಾಲೂರಿ ಹೌದು ಕರ್ತನೇ ಎಂದು ಹೇಳಿದನು. ಆತನಿಗೆ ಹೆಸರು, ಖ್ಯಾತಿ, ಯೋಜನೆ ಇರಲಿಲ್ಲ. ಇದ್ದದ್ದು ಒಂದೇ ದೇವರ ಕರೆಯುವಿಕೆಯೊಂದು ಮಾತ್ರ. ಪರಲೋಕ ಕರೆದಾಗ ಇತಿಹಾಸವೇ ಬದಲಾಗುತ್ತದೆ. ಒಬ್ಬನ ಶರಣಾಗತಿಯು ತಲೆಮಾರುಗಳನ್ನು ಬದಲಾಯಿಸುತ್ತದೆ. ಜನವರಿ 9, 1978 ಶ್ರೀವೈಕುಂಠಂ ವೆಲ್ಲೂರ್ ಎಂಬ ಚಿಕ್ಕ ಹಳ್ಳಿಯಲ್ಲಿ ಒಂದು ಸಾಧಾರಣವಾದ ಹಳ್ಳಿಯ ಕುಟುಂಬದಲ್ಲಿ ಒಂದು ತಾಯಿ ಗರ್ಭಿಣಿಯಾಗಿದ್ದಳು. ಶೀಘ್ರದಲ್ಲೇ ಮತ್ತು ಬಹುಶಃ ಅದೇ ದಿನ ಮಗು ಜನಿಸಬಹುದು ಎಂಬ ನಿರೀಕ್ಷೆಯಲ್ಲಿದ್ದಳು. ಆಸ್ಪತ್ರೆಗೆ ಹೋಗಲು ಅವಳು ತನ್ನ ಯಜಮಾನನನ್ನು ಬೇಗನೆ ಹಿಂತಿರುಗಲು ಕೇಳಿಕೊಂಡಳು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅವರು ತಡವಾಗಿ ಬಂದರು. ಆಗಾಗಲೇ ಕತ್ತಲೆಯಾಗಿತ್ತು. ಕೂಡಲೇ ಅವರು ಸೈಕಲ್ನಲ್ಲಿ ಆಸ್ಪತ್ರೆಗೆ ಪ್ರಯಾಣಿಸುತ್ತಿರುವಾಗ ಆಸ್ಪತ್ರೆ ಇನ್ನು ಕೇವಲ 200 ಅಡಿ ದೂರದಲ್ಲಿತ್ತು. ತಲುಪುವಷ್ಟರಲ್ಲಿ ಅವಳಿಗೆ ಇನ್ನು ಮುಂದೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಸೈಕಲ್ನಿಂದ ಕೆಳಗಿಳಿದು ಅಲ್ಲಿಯೇ ರಸ್ತೆಯ ಪಕ್ಕದಲ್ಲಿ ಮಗುವಿಗೆ ಜನ್ಮ ನೀಡಿದಳು. ಆ ಮಗು ಬೇರೆ ಯಾರೋ ಅಲ್ಲ, ಅವರು ಅಭಿಷೇಕ್ ದೇವ ಅವರೇ. ಅನಂತರ ಸ್ವಲ್ಪ ಹೊತ್ತಿನಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಭಿಷೇಕ್ ದೇವ ಅವರು ವಿಲ್ಸನ್ ಜ್ಞಾನರಾಜ್ ಮತ್ತು ಜ್ಞಾನಸುಂದರಿ ದಂಪತಿಗಳಿಗೆ ಜನಿಸಿದ 7 ಮಕ್ಕಳಲ್ಲಿ 5ನೇ ಮಗುವಾಗಿದ್ದಾರೆ. ಅವರೊಂದಿಗೆ ಹುಟ್ಟಿದವರು 3 ಸಹೋದರರು ಮತ್ತು 3 ಸಹೋದರಿಯರು. ದೇವ ಅವರ ಕುಟುಂಬಕ್ಕೆ ಸುವಾರ್ತೆ ಬಂದ ರೀತಿಯೇ ದೈವಿಕವಾಗಿದೆ. ದೇವ ಅವರ ಅಜ್ಜ ತಮ್ಮ ಹೆಂಡತಿಯ ಅಲೆದಾಡದ ನಂಬಿಕೆಯನ್ನು ನೋಡಿ ಹೃದಯದಲ್ಲಿ ಕದಲಿಸಲ್ಪಟ್ಟರು ಮತ್ತು ಕೊನೆಗೆ ತನ್ನ ಜೀವನವನ್ನು ಕ್ರಿಸ್ತನಿಗೆ ಒಪ್ಪಿಸಿದರು. ಅನಂತರ ನಡೆದದ್ದೆಂದರೆ ಒಂದು ಅದ್ಭುತ ಕಥೆ. ಆ ನಂಬಿಕೆಯಿಂದ ಅವರ ಜೀವನಕ್ಕೆ ಅನನ್ಯವಾದ ಆಶೀರ್ವಾದಗಳು ಬರಲಾರಂಭಿಸಿತು. ಸಾಮಾನ್ಯ ಬಟ್ಟೆ ಮಾರುವ ವ್ಯಕ್ತಿ ತನ್ನ ಜಿಲ್ಲೆಯಲ್ಲೇ ಶ್ರೇಷ್ಠ ಶ್ರೀಮಂತನಾದರು. ದೇವರು ಕೊಟ್ಟ ಆಶೀರ್ವಾದ ಮತ್ತು ದೇವರ ಮೇಲೆ ವೈರಾಗ್ಯದ ಪ್ರತಿಯಾಗಿ ಅವರು ವೆಲ್ಲೂರ್ ಎಂಬ ಊರಿನಲ್ಲಿ ಒಂದು ಚರ್ಚನ್ನು ನಿರ್ಮಿಸಿದರು. ಆ ದೇವಾಲಯವನ್ನು ನಿರ್ಮಿಸುವ ಮೂಲಕ ಸುವಾರ್ತೆಯ ಬೆಳಕು ಕೇವಲ ಕುಟುಂಬಕ್ಕಷ್ಟೇ ಅಲ್ಲದೆ ಸಂಪೂರ್ಣ ಊರಿಗೇ ತಲುಪಿತು. 5ನೇ ಮಗುವು ಗಂಡು ಮಗುವಾಗಿ ಹುಟ್ಟಿದ್ದರಿಂದ ತಂದೆ ತಾಯಿಗಳು ಅಪಾರ ಸಂತೋಷದಲ್ಲಿದ್ದರು. ಆದರೆ ಹಳ್ಳಿಯ ಜನರು ಸಾಮಾನ್ಯವಾಗಿ ಹೇಳುವ ಮಾತಾಗಿ ಅಂಚಾವುದು ಪಿಳ್ಳ ಪಂಜತ್ತೆಲ್ಲ ಪೆರಕ, ಅಂದರೆ 5ನೇ ಮಗು ಬರಲು ಬರಗಾಲವೇ ಬರುತ್ತದೆ ಎಂದು ಹೇಳಿದರು. ಆ ಮಾತು ನಿಜವಾದಂತೆಯೇ ಕುಟುಂಬವು ಕಷ್ಟದ ಕಾಲದಲ್ಲಿ ಸಾಗುತ್ತಿತ್ತು. 10 ತಿಂಗಳದ 5ನೇ ಮಗು ತೀವ್ರವಾಗಿ ಅಸ್ವಸ್ಥನಾದ. ಹಾಲು ಕುಡಿಯದೆ, ಊಟವನ್ನೂ ತಿನ್ನದೆ, ಎಲುಬು ಚರ್ಮ ಮಾತ್ರ ಉಳಿದಂತಾಯಿತು. ಎಷ್ಟೇ ಚಿಕಿತ್ಸೆ ಮಾಡಿದರೂ ಹಣ ಮಾತ್ರ ಖರ್ಚಾಗಿತ್ತೇ ಹೊರತು ಗುಣವಾಗಲಿಲ್ಲ. ಆ ಸಮಯದಲ್ಲಿ ತಿರುನಲ್ವೇಲಿಯಲ್ಲಿ ಬಿಳಿ ಚರ್ಮದವರು ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಿದರು. ತಂದೆ ತಾಯಿ ಮಕ್ಕಳೊಂದಿಗೆ ಆ ಕೂಟಕ್ಕೆ ಹೋದರು. ಕೂಟ ನಡೆಯುವಾಗ ತಂದೆ ಮಗು ಮರಣದ ಕೊನೆ ಉಸಿರಾಟದಲ್ಲಿರುವುದನ್ನು ಕಂಡು ಸೇವಕನ ಸಂದೇಶ ಇನ್ನೂ ನಡೆಯುತ್ತಿದ್ದರೂ ತಂದೆ ಮಗುವನ್ನು ಎತ್ತಿಕೊಂಡು ವೇದಿಕೆಯ ಕಡೆಗೆ ಓಡಿ ಬಂದು ಸೇವಕನನ್ನು ನಿಲ್ಲಿಸಿ ಮಗುವಿಗಾಗಿ ಪ್ರಾರ್ಥಿಸಲು ಅಳುತ್ತಾ ಬೇಡಿಕೊಂಡರು. ಸುತ್ತಲೂ ಇರುವಂತ ಜನ ಕೋಪಗೊಂಡು ಆತನನ್ನು ತಡೆ ಮಾಡಲು ಪ್ರಯತ್ನಿಸಿದರು. ಆದರೆ ಆ ಸೇವಕನು ತನ್ನ ಸಂದೇಶವನ್ನು ನಿಲ್ಲಿಸಿ ಮಗುವನ್ನು ಕೈಯಲ್ಲಿ ಎತ್ತುಕೊಂಡು ಕರ್ತನ ಬಳಿ ಕಣ್ಣೀರಿಂದ ಕೂಗಿ ಪ್ರಾರ್ಥಿಸಿದರು. ನಂತರ ಮಗುವನ್ನು ತಂದೆಗೆ ಹಿಂತಿರುಗಿಸಿದರು. ತಂದೆ ತಾಯಿಯ ಕೈಗೆ ಮಗುವನ್ನು ಕೊಟ್ಟನು. ಅದೇ ಕ್ಷಣದಲ್ಲಿ ಹಲವು ದಿನಗಳಿಂದ ಹಾಲು ಕುಡಿಯದ ಮಗು ಒಂದು ಸಂಪೂರ್ಣ ಬಾಟಲ್ ಹಾಲನ್ನು ಕುಡಿದು ಸಂಪೂರ್ಣ ಗುಣಮುಖವಾಯಿತು. ಅನೇಕ ಬಾರಿ ನಮ್ಮ ಕನುದೃಷ್ಟಿಗೆ ಅದು ಬೋಧಕನನ್ನು ತೊಂದರೆಪಡಿಸುವಂತದ್ದಾಗಿಯೂ ಕೂಟಕ್ಕೆ ಅಡ್ಡಿಪಡಿಸುವಂತದ್ದಾಗಿ ಅನಿಸುತ್ತದೆ. ವಾಕ್ಯದ ಪ್ರವೀಣತೆ ಹೊಂದಿದ ಯಾಜಕನಿಗಿಂತಲೂ ತನ್ನ ಕುಲದ ವಿಷಯದಲ್ಲಿ ಅತಿಶಯಿಸುವ ಲೇವಿಯನಿಗಿಂತಲೂ ದಯೆ ಮತ್ತು ಕರುಣೆ ತುಂಬಿ ಒಳ್ಳೆಯ ಸಮಾರ್ಯನ ಹೃದಯ ಹೊಂದಿದ ವ್ಯಕ್ತಿ ತನ್ನ ಅಮೂಲ್ಯವಾದ ಸಮಯವನ್ನು ಅಗತ್ಯ ಇರುವವರಿಗಾಗಿ ನೀಡುವವನೇ ಕರ್ತನ ದೃಷ್ಟಿಯಲ್ಲಿ ಶ್ರೇಷ್ಠವಾದವನು. ಯೋಚಿಸಿ ನೋಡಿ, ಆ ದಿನ ಆ ಸೇವಕನು ಸಂದೇಶವನ್ನು ನಿಲ್ಲಿಸಿ ಪ್ರಾರ್ಥಿಸದೇ ಇದ್ದಿದ್ದರೆ ಇಂದು ಒಬ್ಬ ಸೇವಕನೂ ಇಲ್ಲ, ಒಂದು ಸೇವೆಯೂ ಇರುತ್ತಿರಲಿಲ್ಲ. ಬೆಳೆಯುತ್ತಾ ಬರುವಂಥ ಸಮಯದಲ್ಲಿ ದೇವ ಅವರು ಕ್ರೈಸ್ತರಾಗಿರುವಂಥ ಕಾರಣ ಕ್ರಮವಾಗಿ ಸಭೆಗೆ ಹೋಗುತ್ತಿದ್ದರು, ಸಂಡೇ ಸ್ಕೂಲ್ಗೆ ಹೋಗುತ್ತಿದ್ದರು. ಸಭೆಯಲ್ಲಿ
ಕ್ವಾಯರಲ್ಲಿ ಕೂಡ ಭಾಗವಹಿಸುತ್ತಿದ್ದರು. ಆದರೆ ಕೆಟ್ಟ ಸಹವಾಸದ ಕಾರಣದಿಂದ ಜೀವನವು ಸಂಪೂರ್ಣವಾಗಿ ದೇವರಿಂದ ದೂರವಾಯಿತು. ಅವರು ವಿದ್ಯಾಭ್ಯಾಸದಲ್ಲಿ ಫೇಲ್ ಆದರು, ಜಗಳಗಳಲ್ಲಿ ತೊಡಗಿಕೊಂಡರು, ಹಲವಾರು ವ್ಯಾಪಾರಗಳನ್ನು ಪ್ರಯತ್ನಿಸಿದರೂ ಯಾವುದೇ ಯಶಸ್ಸು ಕಾಣಲಿಲ್ಲ. ಜೀವನ ಗೊಂದಲೆಯಾಗಿ ನಿರಾಶೆಯ ಸುತ್ತಲೇ ಮುಳುಗಿದ ಅವರು ತನ್ನ ಕೈಯಲ್ಲಿ ವಿಷವನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ತೀರ್ಮಾನಿಸಿದರು. ಆದರೆ ಆ ದಿನ ತಾಯಿಯ ಒತ್ತಾಯದಿಂದ ಅವನು DGS ದಿನಕರನ್ ಅಯ್ಯನವರ ಪ್ರಾರ್ಥನಾ ಕೂಟಕ್ಕೆ ಹೋಗಲೇಬೇಕಾಯಿತು. ಪ್ರಸಂಗದ ಮಧ್ಯದಲ್ಲಿ DGS ಅಯ್ಯ ಅವರು ಅಚಾನಕ್ಕಾಗಿ, ಈ ಕೂಟದಲ್ಲಿ ತನ್ನ ಜೇಬಿನಲ್ಲಿ ವಿಷದ ಬಾಟಲನ್ನು ಇಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಿರುವ ಒಬ್ಬ ಯವನಸ್ಥನನ್ನು ನಾನು ನೋಡುತ್ತಾ ಇದ್ದೇನೆ ಎಂದು ಕರೆದರು. ಅದಕ್ಕೆ ದೇವ ಅವರು ಇದು ಇನ್ನೊಬ್ಬರ ಬಗ್ಗೆ ಎಂದು ಅಂದುಕೊಂಡರು. ಆದರೆ ಸೇವಕರು, ಇದು ಇನ್ನೊಬ್ಬರ ಬಗ್ಗೆ ಅಲ್ಲ, ಕೂಟದ ಕೊನೆಯಲ್ಲಿ ಕುಳಿತಿರುವ ನಿನಗಾಗಿಯೇ. ನಿನ್ನ ವಿಷದ ಬಾಟಲಿಯನ್ನು ಎಸೆದು ಹಾಕಿ ನಿನ್ನ ಜೀವನವನ್ನು ಯೇಸುವಿಗಾಗಿ ಅರ್ಪಿಸು ಅಂದರು. ಆಗ ದೇವ ಅವರು ಹೃದಯಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಜೀವನವನ್ನು ಕರ್ತನಿಗೆ ಸಮರ್ಪಿಸಿದರು. ಕರ್ತನೇ, ನಾನು ಪಾಪಿಯಯ್ಯ. ಲಕ್ಷಾಂತರ ಜನರಲ್ಲಿ ನಿನ್ನ ಕಣ್ಣುಗಳನ್ನು ದೃಷ್ಟಿಸಿದೆಯಲ್ಲ. ನಾನು ಎದುರಿಸುತ್ತಿರುವ ಸಮಸ್ಯೆಗಳಿಂದ ಮತ್ತು ನಿರಾಶೆಗಳಿಂದ ನೀನು ನನ್ನನ್ನು ಬಿಡುಗಡೆ ಮಾಡಿದರೆ ನನ್ನ ಕೊನೆ ಉಸಿರುವರೆಗೂ ನಿನಗಾಗಿ ಜೀವಿಸುತ್ತೇನೆ. ಆಗ ಅವರಿಗೆ ಒಂದು ಅದ್ಭುತವಾದ ಅನುಭವವಾಯಿತು. ಒಂದು ಪ್ರಕಾಶಮಾನವಾದ ಬೆಳಕು ಅವರನ್ನು ಮುಟ್ಟಿದ್ದನ್ನು ಅವರು ಗ್ರಹಿಸಿ ಅವರಿಂದ ಕತ್ತಲೆ ತೊಲಗಿ ಹೋದಂತೆ ಆಗಿ ಒಂದು ಮಹಾ ವಿಮೋಚನೆ ಉಂಟಾಯಿತು. ಅದೇ ದಿನ ಅವರು ಲಕ್ಷಾಂತರ ಜನರ ಮುಂದೆ ಅವರ ಅನುಭವದ ಸಾಕ್ಷಿಯನ್ನು ಹೇಳಿದರು. ಅದೇ ಭಾನುವಾರ ಅವರು ಸಭೆಗೆ ಹೋಗಿ ಅನಂತರ ಮನೆಗೆ ಹಿಂತಿರುಗುತ್ತಿದ್ದಾಗ ಸಭೆಯಲ್ಲಿ ಕೆಲವು ಅಣ್ಣಂದಿಯರು ದೇವ ಅವರನ್ನು ಕರೆದು ಹೀಗೆ ಹೇಳಿದರು. ಏ, ನೀನೇ ಅಲ್ಲ ನಿಮ್ಮ ಸಾಕ್ಷಿ ಹೇಳಿದವನು, ಎಲ್ಲಿಗೆ ಹೊರಟಿ? ಅದಕ್ಕೆ ದೇವ ಅವರು, ಹೌದನ್ನ, ನಾನೇ ಈಗ ಮನೆಗೆ ಹೋಗ್ತಿದ್ದೇನೆ. ಹಾ, ರಕ್ಷಣೆ ಅಂತೆ, ಸಾಕ್ಷಿ ಹೇಳ್ತಿಯಂತೆ, ಮನೆ ಹೋಗ್ತೀಯಂತೆ, ಸೇವೆ ಮಾಡ್ಬೇಕು, ನಡಿ ನಡಿ ಸೇವೆಗೆ ಹೋಗೋ ನಡಿ ಎಂದು ಹೇಳಿ ಆ ಅಣ್ಣಂದಿಯರು ದೇವ ಅವರನ್ನು ತಮ್ಮ ಸೈಕಲ್ ಮೇಲೆ ಕೂಡಿಸಿಕೊಂಡು ಆ ಸಾಯಂಕಾಲವೇ ಸೇವೆಗೆ ಕರೆದುಕೊಂಡು ಹೋದರು. ದೇವ ಅವರು ಅಂದು ಸೇವೆಯಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಕಂಡದ್ದು ಅವರಿಗೆ ಒಂದು ಸುಂದರವಾದ ಅನುಭವವು ಮತ್ತು ಪರಲೋಕದ ಸಂತೋಷವಾಗಿತ್ತು. ದೇವ ಅವರು ಸೇವೆಯನ್ನು ತನ್ನ ಕುಟುಂಬದಲ್ಲಿ ಪ್ರಾರಂಭಿಸಿದರು. ಅವರ ಸಂಪೂರ್ಣ ಕುಟುಂಬವನ್ನು ಕರ್ತನ ಕಡೆಗೆ ತಿರುಗಿಸಲು ಮೊದಲನೇ ಪಾತ್ರೆಯಾದರು. ಅದಾದ ನಂತರ ಅವರ ಜೀವನವು ಬದಲಾಯಿತು. ಅವರು ಅನೇಕ ತಾಸುಗಳು ಪ್ರಾರ್ಥನೆ ಮಾಡುತ್ತಾ, ಹಾಡುಗಳನ್ನು ಹಾಡುತ್ತಾ ಕರ್ತನೊಂದಿಗೆ ಸಮಯವನ್ನು ಕಳೆದರು. ಕಾರಣ ಅವರ ಗುರಿಯು ದೊಡ್ಡದಾಗಿತ್ತು. ಅವರು, ಕರ್ತನೇ, ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಅಥವಾ ನನ್ನನ್ನು ಕೊಂದು ಹಾಕು ಎಂದು ಪ್ರಾರ್ಥಿಸಿದರು. ಆದರೆ ಯೇಸು ಅವರಿಗೆ ಹೇಳಿದ್ದು, ನೀನು ನನ್ನನ್ನು ನೋಡಲು ಬಯಸಿದ್ದರೆ ಜನರಿಗೆ ಸೇವೆ ಮಾಡು. ಜನರ ಜೀವನದಲ್ಲಿ ಪ್ರಕಟವಾಗುವ ನನ್ನ ಶಕ್ತಿಯ ಮೂಲಕ ನೀನು ನನ್ನ ಮಹಿಮೆಯನ್ನು ನೋಡುವೆ. ಅವರು ಸೇವೆಗೆ ಬಂದಿದ್ದು ಪರಿಶುದ್ಧ ಆತ್ಮನ ವರಗಳನ್ನು ಹೊಂದಿಕೊಳ್ಳಬೇಕೆಂಬ ತವಕದಿಂದ. ಆದರೆ ಕರ್ತನು ಅವರಿಗೆ ಕಲಿಸಿದ ಮಹತ್ವವು ಕರ್ತನ ಮುಂದೆ ಯಥಾರ್ಥವಾದ ಜೀವನ, ಪ್ರಾರ್ಥನೆಯ ಜೀವನ ಮತ್ತು ಆತ್ಮಗಳಿಗಾಗಿ ದಾಹ ಹೊಂದಿದ ಹೃದಯವೇ ಕ್ರಿಸ್ತನ ಕೆಲಸಕ್ಕೆ ಒಬ್ಬ ಮನುಷ್ಯನನ್ನು ಹೆಚ್ಚು ಉಪಯುಕ್ತನನ್ನಾಗಿ ಮಾಡುವುದು ಎಂಬುದಾಗಿ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ದಿನಗಳು ಸಾಗುತ್ತಿದ್ದಂತೆ ದೇವ ಅವರನ್ನು ಅವರ ಆತ್ಮಿಕ ಸ್ನೇಹಿತರು ಸೆಲ್ವರಾಜ್ ಅಯ್ಯ ಎಂಬ ದೇವ ಮನುಷ್ಯನನ್ನು ಭೇಟಿಯಾಗಲು ಆಹ್ವಾನಿಸಿದರು. ಅಲ್ಲಿಗೆ ಹೋದಾಗ ದೇವರ ಆತ್ಮನು ಸೆಲ್ವರಾಜ್ ಅಯ್ಯನ ಮೂಲಕ ಹೀಗೆ ಮಾತನಾಡಿದರು. ಕರ್ತನು ಹೇಳುತ್ತಿದ್ದಾನೆ, ನಿನ್ನ ಹೃದಯಕ್ಕೆ ತುಂಬಾ ಹತ್ತಿರವಾಗಿರುವ, ನೀನು ಬಹಳ ಪ್ರೀತಿಸುವ ಕೆಲವು ವಿಷಯಗಳು ನಿನ್ನಲ್ಲಿವೆ. ಅವುಗಳನ್ನು ನೀನು ಬಿಟ್ಟು ಬಿಡಬೇಕೆಂದು ನಾನು ಬಯಸುತ್ತೇನೆ. ನಾನು ನಿನ್ನನ್ನು ಒಂದು ದೊಡ್ಡ ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದೇನೆ. ಲೋಕದಲ್ಲಿ ಸಾವಿರಾರು ಯುವಕರನ್ನು ರಕ್ಷಿಸಲು, ಅನೇಕರನ್ನು ಬಂಧನಗಳಿಂದ ಬಿಡುಗಡೆ ಮಾಡಲು. ಆದರೆ ನೀನು ನಿನ್ನ ಆಸೆಗಳನ್ನು ಪೂರೈಸಲು ಬಯಸುತ್ತೀಯೋ, ಇಲ್ಲವೇ
ನಿನ್ನ ಸಿಲುಬೆಯನ್ನು ಹೊತ್ತುಕೊಂಡು ನಾನು ನಿನಗಾಗಿ ಇಟ್ಟುಕೊಂಡಿರುವಂಥ ದರ್ಶನವನ್ನು ಬಯಸುತ್ತೆಯೋ ಎಂಬ ಆಯ್ಕೆ ನಿನಗೆ ಬಿಟ್ಟಿದ್ದೇನೆ. ಈ ಮಾತನ್ನು ಕೇಳಿದ ದೇವ ಅವರು ಆ ಕೂಟ ನಡೆಯುವ ಸ್ಥಳದಲ್ಲೇ ಅನೇಕ ತಾಸುಗಳು ಯೇಸುವಿನ ಪಾದದ ಬಳಿ ಕುಳಿತರು. ಭಾರವಾದ ಹೃದಯದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೃದಯದಲ್ಲಿ ಮೊಳಗುವ ಯೇಸುವಿನ ಹಿಂದೆ ಹೋಗುತ್ತಿದ್ದೇನೆ, ಹಿಂಜಾರೆನು ಹಿಂಜಾರೆನು ಎಂಬ ಹಾಡನ್ನು ಹಾಡುತ್ತಾ ಪ್ರಾರ್ಥಿಸಿದರು. ಬಿಟ್ಟುಕೊಡುವುದು ನೋವಿನಿಂದ ಕೂಡಿದ ತೀರ್ಮಾನವಾಗಿತ್ತು. ಆದರೆ ಹೋಸಿಯನ ಪುಸ್ತಕ 11ನೇ ಅಧ್ಯಾಯ 4ರಲ್ಲಿ ಬರೆಯಲ್ಪಟ್ಟಂಥ ದೇವರು ನಮ್ಮನ್ನು ಪ್ರೀತಿಯ ಹಗ್ಗಗಳಿಂದ ಸೆಳೆಯುತ್ತಾನೆ ಎಂಬ ವಾಕ್ಯದ ಪ್ರಕಾರ ಆ ದಿನ ದೇವರ ಪ್ರೀತಿಯು ಅಭಿಷೇಕ್ ದೇವ ಅವರ ಹೃದಯವನ್ನು ಅತ್ಯಂತ ಬಲವುಳ್ಳ ರೀತಿಯಲ್ಲಿ ಸೆಳೆದಿತು. ಆ ಕ್ಷಣದಲ್ಲಿ ಮಾಡಿರುವಂಥ ಸಮರ್ಪಣೆಯೇ ಜೀವನವೆಲ್ಲ ಉಜ್ಜೀವನಕ್ಕಾಗಿ ಓಡುವಂಥ ಅಗ್ನಿ ಜ್ವಾಲೆಯನ್ನು ಉರಿಸಿತು. ದೇವ ಅವರು ಉತ್ಸಾಹದಿಂದ ಸೇವೆಯನ್ನು ಮಾಡತೊಡಗಿದರು. ಎಲ್ಲವೂ ಉತ್ತಮವಾಗಿ ನಡೆಯುತ್ತಿದ್ದಾಗ ಅವರ ತಂದೆ ಅವರನ್ನು ಚೆನ್ನೈ ಪಟ್ಟಣಕ್ಕೆ ಹೋಗಲು ಒತ್ತಾಯಪಡಿಸುತ್ತಿದ್ದರು. ಆದರೆ ಬಹುಕಾಲ ಅವರು ಅದಕ್ಕೆ ಸಿದ್ಧರಾಗಿರಲಿಲ್ಲ, ಏಕೆಂದರೆ ಅವರಿಗೆ ಇಲ್ಲಿ ಒಳ್ಳೆ ಫೆಲೋಶಿಪ್ ಇತ್ತು. ಆದರೆ ಅವರು ಚೆನ್ನೈ ಹೋದಾಗ ದೇವರು ಅವರನ್ನು ದೈವಿಕವಾಗಿ ನಡೆಸಿ ದೇವಜನರಾದ ಪೊನ್ರಾಜ್ ಅವರನ್ನು ಭೇಟಿಯಾಗುವಂತೆ ಮಾಡಿದರು. ದೇವ ಅವರು ಪೊನ್ರಾಜಯ್ಯನನ್ನು ಭೇಟಿಯಾಗಲು ಏನಾದರೂ ಕಾರಣವಿರಬಹುದು ಎಂದು ಭಾವಿಸಿದರು. ಆದರೆ ದೇವಯ್ಯ ತನ್ನನ್ನು ಪರಿಚಯಿಸಿಕೊಂಡಾಗ ಪೊನ್ರಾಜಯ್ಯ ದೇವ ಅವರಿಗೆ ಹೇಳಿದ ಮೊಟ್ಟ ಮೊದಲನೇ ಮಾತು, ನಾನು ಕಳೆದ 25 ವರ್ಷಗಳಿಂದ ನಿನಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಎಂದು. ಇದು ದೇವಯ್ಯನಿಗೆ ಒಂದು ಅದ್ಭುತವಾದ ದೈವಿಕ ಅನುಭವವಾಗಿತ್ತು. ಆ ದಿವಸದಿಂದ ಪ್ರತಿ ಸೋಮವಾರವೂ ದೇವಯ್ಯ ಪೊನ್ರಾಜ್ ಅಯ್ಯ ನಡೆಸುವ ಪ್ರಾರ್ಥನಾ ಕೂಟಕ್ಕೆ ಹೋಗುತ್ತಿದ್ದರು. ಅಲ್ಲಿ ಪ್ರಾರ್ಥನೆಯಲ್ಲಿ ಆತ್ಮಿಕತೆಯಲ್ಲಿ ಅವರು ಮತ್ತಷ್ಟು ಆಳಕ್ಕೆ ಬೆಳೆತೊಡಗಿದರು. ಹಾಗೂ ಶೇಷರತ್ನಮ್ಮನ ಜೀವನದಲ್ಲಿ ದೇವರು ಮಾಡಿದ ಮಹಾ ಅದ್ಭುತಗಳನ್ನು ಮತ್ತು ಸ್ತೋತ್ರಯುಕ್ತ ಕಥೆಗಳನ್ನು ಕೇಳುವ ಮೂಲಕ ದೇವ ಅಯ್ಯ ಅವರು ಪ್ರೋತ್ಸಾಹಿಸಲ್ಪಟ್ಟರು ಮತ್ತು ಒಂದು ದಿನ ಅವರನ್ನು ಖಚಿತವಾಗಿ ಭೇಟಿಯಾಗಲೇಬೇಕು ಎಂಬುದಾಗಿ ಬಯಸಿದರು. ಇತ್ತೀಚೆಗೆ ದೇವ ಇವರು ವ್ಯವಹಾರದಲ್ಲಿ ನಷ್ಟಗಳನ್ನು ಅನುಭವಿಸಿದ ದಿನಗಳು ಬಂದವು. ಆದರೆ ಅದು ಕೂಡ ದೇವರ ದೈವಿಕ ದಿಕ್ಕು ದರ್ಶನವಾಗಿದ್ದು ಶೇಷರತ್ನಮ್ಮ ಅವರನ್ನು ಭೇಟಿಯಾಗುವುದಕ್ಕೆ ದಾರಿಯಾಗಿ ಮಾರ್ಪಟ್ಟಿತ್ತು. 2000 ಇಸ್ವಿಯಲ್ಲಿ ದೇವಯ್ಯ ಶೇಷರತ್ನಂ ಅಮ್ಮನನ್ನು ಭೇಟಿಯಾಗಲು ಪ್ರಯಾಣಿಸುತ್ತಿದ್ದರು. ಆದರೆ ಆಶ್ರಮ ಎಲ್ಲಿದೆ ಎಂಬುದು ಅವರಿಗೇ ಗೊತ್ತಿರಲಿಲ್ಲ. ಅವರು ತುಂಬಾ ದಣಿದು ಹೋಗಿರುವುದರಿಂದ ಮಲಗಿಬಿಟ್ಟಿದ್ದರು. ಆಗ ಕನಸಿನಲ್ಲಿ ಮುಂದಿನ ಸ್ಟಾಪ್ ಅಲ್ಲಿ ಇಳಿದು ಬಿಡು ಎಂದು ಒಂದು ಧ್ವನಿ ಸ್ಪಷ್ಟವಾಗಿ ಕೇಳಿಸಿತು. ಹಠಾತ್ತಾಗಿ ಎಚ್ಚರಗೊಂಡು ಅವರು ಹಾಗೆಯೇ ಮಾಡಿದರು. ಆಶ್ಚರ್ಯವೆಂದರೆ ಅದು ಆಶ್ರಮದ ಬಾಗಿಲೇ ಆಗಿತ್ತು. ಆಶ್ರಮದಲ್ಲಿ ಅಮ್ಮನನ್ನು ಮೊದಲ ಬಾರಿ ಕಂಡಾಗ ಅವರಲ್ಲಿ ಹೊಳೆಯುತ್ತಿದ್ದ ಕರ್ತನ ಮಹಿಮೆಯು ದೇವಾಯನಿಗೆ ಇವರೇ ದೇವರ ದೂತ ಆಗಿರಬೇಕು ಎಂಬ ಭಾವನೆ ಬಂತು. ಮೊದಲನೇ ಭೇಟಿಯಲ್ಲೇ ಶೇಷರತ್ನಮಮ್ಮ ದೇವ ಅಯ್ಯನ ಜೀವನವೆಲ್ಲ ಪ್ರವಾದಿಸಿದರು. ಆ ಮಾತುಗಳು ಅವರ ಹೃದಯವನ್ನು ತಟ್ಟಿದವು. ಅಮ್ಮ ಅವರು ಹೀಗೆ ಹೇಳಿದರು, ನಿನ್ನನ್ನು ಇಲ್ಲಿಗೆ ತಂದದ್ದು ದೇವರೇ, ಹೀಗೆ ಬರುತ್ತಿರು. ಆ ಕ್ಷಣದಲ್ಲಿ ದೇವಾಯನಿಗೆ ಇದು ದೇವರೇ ಮಾಡಿದ ದೈವಿಕ ಭೇಟಿ ಎಂದು ತಿಳಿದಿತು. ಆ ಸಮಯದಿಂದ ಪ್ರತಿ ಶನಿವಾರವೂ ಅಭಿಷೇಕ್ ದೇವ ಅಯ್ಯನವರು ಚೆನ್ನೈನಿಂದ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದರು. ತಮ್ಮ ತಲೆಯ ಮೇಲೆ ಗಿದ್ಯೋನ್ ಬೈಬಲಿನ ಪೆಟ್ಟಿಗೆಗಳನ್ನು ಹೊತ್ತು ಕೈಯಲ್ಲಿ ಪತ್ರಿಕೆಗಳ ಗಂಟನ್ನು ಹಿಡಿದು ರೈಲಿನ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಪ್ರಯಾಣಿಸುತ್ತಿದ್ದರು. ರಾತ್ರಿಯಲ್ಲಿ ಎಲ್ಲರೂ ಮಲಗಿದ ನಂತರ ಅವರು ಹಾಳೆಗಳನ್ನು ನೆಲಕ್ಕೆ ಹಾಕಿ ಅದೇ ಸ್ಥಳದಲ್ಲಿ ನಿದ್ರಿಸುತ್ತಿದ್ದರು. ತಮ್ಮ ಬಳಿಯಿಂದ ಸ್ವಲ್ಪ ಹಣವನ್ನು ಕೂಡ ಅವರು ತಮ್ಮ ಅಗತ್ಯತೆಗಳಿಗೆ ಬಳಸದೆ ಸಂಪೂರ್ಣವಾಗಿ ಸೇವೆಗೆ ಮೀಸಲಿಟ್ಟರು. ಪ್ರಯಾಣಕ್ಕೆ ಪೆಟ್ರೋಲ್ ಹಾಕಲು, ಬೆಂಗಳೂರಿನ ಬೀದಿಗಳಲ್ಲಿ ಸುವಾರ್ತೆಯನ್ನು ಸಾರಲು ಮತ್ತು ಜನರನ್ನು ಸಭೆಗೆ ತರಲು ಉಪಯೋಗಿಸಿದರು. ಆದರೂ ಈ ಎಲ್ಲದರಲ್ಲಿಯೂ ಅಭಿಷೇಕ್ ದೇವ ಅಯ್ಯನವರಿಗೆ ಅತ್ಯಂತ ಅಮೂಲ್ಯವಾದ ಕ್ಷಣಗಳು ಪ್ರಯಾಣಗಳಲ್ಲಿ ಅಥವಾ ಕೆಲಸದಲ್ಲೇ ಮಾತ್ರವಲ್ಲದೆ ಶೇಷರತ್ನಮ್ಮ ಅಮ್ಮನವರೊಂದಿಗೆ ದೇವರ ವಿಚಾರಗಳ ಬಗ್ಗೆ ನಡೆಸಿದ ಅಮೂಲ್ಯವಾದ ಮಾತುಗಳಲ್ಲಿ ಇದ್ದವು. ಹೀಗೆ 1 ವರ್ಷ ಸಂಪೂರ್ಣ ನಿಷ್ಠೆಯಿಂದ ಮುಂದುವರೆದಿತ್ತು. ದಿನದಿಂದ ದಿನಕ್ಕೆ ಅವರು ವಾಕ್ಯದ ಜ್ಞಾನದಲ್ಲಿಯೂ ಆಳವಾಗಿ ಬೆಳೆಯಲು ಪ್ರಾರಂಭಿಸಿದರು ಮತ್ತು ಸೇವೆಯ ನಿಜವಾದ ಹೃದಯ ಮತ್ತು ಉದ್ದೇಶವನ್ನು ಸ್ಪಷ್ಟವಾಗಿ ಅರಿಯಲು ಪ್ರಾರಂಭಿಸಿದರು. 1 ವರ್ಷದ ನಂತರ ಶೇಷರತ್ನಮ್ಮ ಅವರು ವೈಯಕ್ತಿಕವಾಗಿ 40 ದಿನಗಳ ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದರು.
ಮತ್ತು ಅದೇ ಸಮಯದಲ್ಲಿ ಪಾಸ್ಟರ್ ದೇವ ಅವರು 7 ದಿನಗಳ ಉಪವಾಸದಲ್ಲಿದ್ದರು. ಒಂದು ದಿನ ದೇವ ಅವರಿಗೆ ದರ್ಶನ ಬಂದಿತ್ತು. ಅದರ ಮರುದಿನ ಅವರು ಆಶ್ರಮದಲ್ಲಿ ಅಮ್ಮನನ್ನು ಭೇಟಿ ಮಾಡಿ ವಂದನೆ ಸಲ್ಲಿಸಿದರು. ಆದರೆ ಅಮ್ಮನವರು ಆ ವಂದನೆಗೆ ಪ್ರತಿಕ್ರಿಯಿಸದೆ ಅಸಾಮಾನ್ಯವಾಗಿ ಭಾವುಕಗೊಂಡು ಆತುರದಿಂದ ದೇವ, ನಿನ್ನೆ ರಾತ್ರಿ ಕರ್ತನಿನೊಂದಿಗೆ ಏನ್ ಮಾತನಾಡಿದನು ಎಂದು ಕೇಳಿದರು. ದೇವ ಅವರು ಏನು ಮಾತನಾಡಲಿಲ್ಲ ಎಂದು ಉತ್ತರಿಸಿದರು. ಆದರೆ ಅಮ್ಮ ಖಚಿತವಾಗಿ ಇಲ್ಲ ಇಲ್ಲ ಇಲ್ಲ, ನಿನ್ನ ಹತ್ರ ಏನೋ ಮಾತನಾಡಿದಾರೆ ದೇವರು, ಏನಂತ ಮಾತ್ರ ಹೇಳು, ನನ್ನ ಹತ್ರ ಮುಚ್ಚಬೇಡ ಎಂದು ಒತ್ತಾಯಿಸಿದರು. ಆಗ ದೇವ ಅವರು ತಮ್ಮ ದರ್ಶನವನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಅವರು ಭೂಮಿಯಿಂದ ಪರಲೋಕಕ್ಕೆ ವಿಸ್ತರಿಸುವ ಒಂದು ಏಣಿಯನ್ನು ನೋಡಿದರು. ಅದರಲ್ಲಿ ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ದರು. ಅದರ ಮಧ್ಯದಲ್ಲಿ ಒಬ್ಬ ಬಲಿಷ್ಠವಾದ ಯೋಧನು ನಿಂತಿದ್ದನು. ಆ ಏಣಿಯನ್ನು ಅಮ್ಮ ಹತ್ತುತ್ತಿದ್ದಾಗ ಆ ಯೋಧನು ಅಮ್ಮನ ಕಡೆಗೆ ನೋಡಿ ಹೇಳಿದ, ನಾನು ಇವನ ಮೂಲಕ ಮಾಡಲಿರುವ ಕೆಲಸಕ್ಕೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನೀನು ಹೋಗಬಹುದು. ಆಮೇಲೆ ಆ ದೇವದೂತನು ಒಂದು ಮನುಷ್ಯನನ್ನು ಅವನ ಪ್ಯಾಂಟಿನ ಬಿಲ್ಲಿನಿಂದ ಹಿಡಿದು ಭೂಮಿಯ ಮೇಲೆ ಇಟ್ಟು ಕೆಲಸಕ್ಕೆ ನೇಮಿಸಿದನು. ಆ ಮನುಷ್ಯನನ್ನು ಗಮನಿಸಿ ನೋಡುವಾಗ ಅದು ದೇವ ಅವರೇ ಆಗಿದ್ದರು. ಇದನ್ನು ಕೇಳಿದ ಅಮ್ಮ ತನ್ನ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಕರ್ತನಿಗೆ ಸ್ತೋತ್ರ ಮಾಡಿದರು. ಸ್ತೋತ್ರಂ ನಾಯನಾ. ದೇವ ಅವರನ್ನು ನೋಡಿ, ದೇವ, ಕರ್ತನು ನಿನ್ನನ್ನು ಇಲ್ಲಿ ತರಲು ಕಾರಣವೇನು ಗೊತ್ತೇ? ನಾನು ಕರ್ತನ ಬಳಿಗೆ ಹೋಗುತ್ತಿದ್ದೇನೆ. ಇಂದಿನ ತನಕ ನನ್ನ ಮೂಲಕ ದೇವರು ಮಾಡಿರುವ ಈ ಸೇವೆಯನ್ನು ಮುಂದುವರಿಸಲು ನೀನೇ ಸಭಾಪಾಲಕನಾಗಬೇಕು. ಇದೇ ದೇವರು ನಿನ್ನ ಜೀವನಕ್ಕೆ ಇಟ್ಟಿರುವ ಯೋಚನೆ. ನಿನ್ನ ಕೆಲಸವನ್ನು ಬಿಟ್ಟು ಸೇವೆಗೆ ಬಾ, ನನ್ನ ಕಾಲ ಮುಗಿದಿದೆ ಎಂದರು. ಅದಕ್ಕೆ ದೇವ ಅವರು ವಿನಯದಿಂದ, ಅಮ್ಮ, ನೀವು ಕರೆದರೆ ನಾನು ಹೇಗೆ ಬರುವುದು? ಕರ್ತರು ಸ್ವತಃ ನನ್ನನ್ನು ಕರೆದಾಗ ಮಾತ್ರ ಬರುತ್ತೇನೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲದರಿಂದ ಅಲ್ಲ, ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೇನೆ. ಆದರೆ ದೇವರು ಸ್ವತಃ ಕರೆದರೆ ನನಗೆ ಯಾವುದೇ ಸಂಕಟ ಬಂದರೂ ನಾನು ದೃಢವಾಗಿ ನಿಲ್ಲುತ್ತೇನೆ ಎಂದು ಉತ್ತರಿಸಿದರು. ಅಮ್ಮ ಅದಕ್ಕೆ ಸರಿ, ಇಂದು ರಾತ್ರಿ ಕರ್ತನು ನಿನ್ನ ಹತ್ರ ಮಾತಾಡ್ತಾರೆ ಎಂದು ಹೇಳಿದರು. ಆ ರಾತ್ರಿ ದೇವ ಅವರನ್ನು ನಡಗಿಸುವಂತೆ ಕರ್ತನ ಶಬ್ದವು ಬಲವಾಗಿ ತುತ್ತೂರಿಯಂತೆ, ನಾನು ನಿನ್ನನ್ನು ಕರೆದಿದ್ದೇನೆ ಎಂದು ಪ್ರತಿಧ್ವನಿಸಿತು. ದೇವರ ಮಹಾಶಬ್ದದ ಪ್ರತಿಧ್ವನಿ ಅವರ ಆತ್ಮದಲ್ಲಿ ಜ್ವಲಿಸಿ ಅಭಿಷೇಕ್ ದೇವ ಅವರು ತನ್ನ ಜೀವನವನ್ನೇ ಆ ದಿವ್ಯಕರೆಗೆ ಸಂಪೂರ್ಣವಾಗಿ ಸಮರ್ಪಿಸಿದರು. ಜುಲೈ 26, 2001 ಶೇಷರತ್ನಮ್ಮ ಅವರು ಅಭಿಷೇಕ್ ದೇವ ಅವರನ್ನು ಸಭೆಗೆ ಸಭಾಪಾಲಕರಾಗಿ ನೇಮಕ ಮಾಡಿದ್ದರು. ಕೇವಲ 12 ದಿನಗಳ ನಂತರ ಅವರನ್ನು ಅಧಿಕವಾಗಿ ನೋಯಿಸುವಂಥ ಘಟನೆ ಅವರಿಗೆ ಉಂಟಾಯಿತು. ಅದೇನೆಂದರೆ ಶೇಷರತ್ನಮ್ಮ ಅವರ ಮರಣ. ಒಬ್ಬ ವ್ಯಕ್ತಿಯು ತನ್ನ ಪ್ರಯಾಣದ ಅರ್ಧ ದಾರಿಯಲ್ಲೇ ಕುರುಡನಾದಂತೆ ಅವರಿಗೆ ಭಾವನೆ ಉಂಟಾಯಿತು. ಆದರೆ ಆ ಕ್ಷಣದಲ್ಲಿ ಅವರು ಅಮ್ಮನಿಗೆ ಹೇಳಿದ ಒಂದು ಮಾತು ನೆನಪಾಯಿತು. ಅಮ್ಮ, ನೀವು ನನ್ನನ್ನು ಪಾಸ್ಟರಾಗಿ ನೇಮಿಸುತ್ತಿದ್ದೀರಾ, ಆದರೆ ನನಗೆ ಯಾವ ಜ್ಞಾನವೂ ಇಲ್ಲ. ನಾನು ಬೈಬಲ್ ಕಾಲೇಜಲ್ಲಿ ಓದಿ ಬರುತ್ತೇನೆ ಎಂದು ಹೇಳಿದರು. ಅದಕ್ಕೆ ಅಮ್ಮ, ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ ದೇವ, ದೇವರ ಪಾದವೇ ಶ್ರೇಷ್ಠವಾದ ಬೈಬಲ್ ಕಾಲೇಜ್ ಎಂದು ಉತ್ತರಿಸಿದ್ದರು. ಆ ಕ್ಷಣದಿಂದ ದೇವರು ತಾನೇ ಅವರ ದೃಢವಾದ ಆಧಾರವಾಗಿದ್ದು ಸೇವೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶನೆಯನ್ನು ನೀಡುತ್ತಾರೆ ಎಂದು ಅವರಿಗೆ ತಿಳಿದಿತ್ತು. ಆಮೇಲೆ ಅವರು 2 ಅದ್ಭುತವಾದ ದೇವಜನರನ್ನು ಭೇಟಿಯಾದರು. ಮೊದಲನೇದಾಗಿ ಡಾಕ್ಟರ್ ರೆವರೆಂಡ್ ಪ್ರಸನ್ನ ಕುಮಾರಿ, ಅಮ್ಮ ಅವರ ಹಿರಿಯ ಮಗಳು. ಆಶ್ರಮದ ಸೇವೆಗೆ ಅಸಂಖ್ಯಾತ ಆಶೀರ್ವಾದಗಳನ್ನು ತಂದ ಸಮರ್ಪಿತ ಮತ್ತು ಪ್ರೀತಿಯುಳ್ಳವರು. ಪಾಸ್ಟರ್ ದೇವ ಅವರ ಸೇವೆಯಲ್ಲಿ ಅವರಿಗೆ ದೊಡ್ಡ ಆಧಾರವಾಗಿದ್ದರು ಮತ್ತು ಅವರ ಮದುವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಹೋರಾಟದ ಮಧ್ಯೆ ಅತಿ ದೊಡ್ಡ ಸಂಕಟಗಳಲ್ಲಿಯೂ ಕೂಡ ಅವರು ಪಾಸ್ಟರ್ ದೇವನ ಪಕ್ಕದಲ್ಲಿ ನಿಂತು ಶೇಷರತ್ನಮ್ಮ ಅವರ ಹೃದಯವನ್ನು ತಮ್ಮ ಕಾಳಜಿಯಿಂದ ಮುಂದುವರಿಸಿದರು ಮತ್ತು ಪಾಸ್ಟರ್ ಡಾನ್ ಸ್ಟೆಡ್ಮನ್ ಆತ್ಮೀಯ ತಂದೆಯಂತೆ ಕಲಿಸಿಕೊಡುವ ಶಿಕ್ಷಕರಂತೆ ಮಾರ್ಗದರ್ಶನೆಯನ್ನು ನೀಡಿ ಪಾಸ್ಟರ್ ದೇವ ಅವರ ಆತ್ಮಿಕ ಬೆಳವಣಿಗೆಯನ್ನು ಪೋಷಿಸಿದರು. ಸೇವೆಯು ಮುಂದುವರಿಯುತ್ತಿತ್ತು. ಆದರೆ ಸಭೆಯಲ್ಲಿ ಕೇವಲ 4 ಮಂದಿ ವಿಶ್ವಾಸಿಗಳು ಮಾತ್ರ ಇದ್ದರು. ಜನಸಮೂಹ ಇದ್ದಾಗ ದೇವರ ಸೇವೆ ಮಾಡುವುದು ಸುಲಭ, ಆದರೆ ಏನೂ ಇಲ್ಲದಾಗ
ದೇವರ ಸೇವೆ ಮಾಡಲು ನಿಜವಾದ ಭಾರ ಮತ್ತು ವಿಶ್ವಾಸ ಬೇಕು. ಆತ್ಮಗಳಿಗಾಗಿ ತಣಿಸಲಾಗದ ಬಾಯಾರಿಕೆ ಮತ್ತು ಆಳವಾದ ಪ್ರಾರ್ಥನೆ ಆಸಕ್ತಿಯಿಂದ ಪಾಸ್ಟರ್ ದೇವ ಅವರು ಬೀದಿಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಲು ಪ್ರಾರಂಭಿಸಿದರು. ಈ ಪ್ರಯಾಣವನ್ನು ಪಾಸ್ಟರ್ ಸುಧೀರ್, ಪಾಸ್ಟರ್ ಸುಜಿತ್ ಮತ್ತು ಇತರರನ್ನು ಒಳಗೊಂಡ ಚಿಕ್ಕದಾದರೂ ಆಸಕ್ತಿಯುಳ್ಳ ಯುವಕರ ಗುಂಪಿನಿಂದ ಪ್ರಾರಂಭವಾಯಿತು. ಉರಿಯುವಂತಹ ದರ್ಶನದೊಂದಿಗೆ ಅವರು ಈ ಯವನಸ್ಥರನ್ನು ಆತ್ಮಗಳನ್ನು ಸಭೆಗೆ ಸೇರಿಸಲು ಪ್ರೇರೇಪಿಸಿದರು. ಆದರೆ ಕೇವಲ ಚರ್ಚಿನಲ್ಲಿ ಕುರ್ಚಿಗಳನ್ನು ತುಂಬಲು ಅಲ್ಲ, ಸುವಾರ್ತೆಯ ಶಕ್ತಿಯಿಂದ ಜೀವನಗಳು ಪರಿವರ್ತನೆಗೊಳ್ಳುವುದನ್ನು ಕಾಣಲು. ಅವರ ಸೇವೆ ಅತ್ಯಂತ ಸರಳವಾಗಿ ಆರಂಭವಾಯಿತು. ಚೇತಕ್ ಸ್ಕೂಟರ್ನಲ್ಲಿ ಹಳ್ಳಿಗಳಿಗೆ ಪ್ರಯಾಣಿಸಿ ಎಲ್ಲೆಲ್ಲಿ ಹೋದರೂ ಕ್ರಿಸ್ತನನ್ನು ಸಾರಿದರು. ಅನೇಕ ದಿನಗಳಲ್ಲಿ ಹಳ್ಳಿಗೆ ಹೋಗಲು ಮಾತ್ರ ಸಾಕಾಗುವಷ್ಟು ಪೆಟ್ರೋಲ್ ಇರ್ತಿತ್ತು, ಆದರೆ ಹಿಂತಿರುಗಲು ಸಾಕಾಗುತ್ತಿರಲಿಲ್ಲ. ಆದರೂ ಅವರು ಮುಂದುವರೆದರು. ಕ್ರಿಸ್ತನ ನಿಮಿತ್ತ ತಮ್ಮ ಪ್ರಾಣವನ್ನೇ ಸುರಿಸಿದರು. ಪ್ರತಿದಿನವೂ ಅವರು ಬಸ್ ಸ್ಟ್ಯಾಂಡಿನಲ್ಲಿ ಪ್ರಯಾಣಿಸುತ್ತಾ ಧೂಳಿನಿಂದ ತುಂಬಿದ ಬಸ್ ನಿಲ್ದಾಣಗಳಲ್ಲಿ ನಿಂತು ದೂರದ ಹಳ್ಳಿಗಳಲ್ಲಿ ನಡೆದು ಹೋಗಿ ದೇವರ ಪ್ರೀತಿಯನ್ನು ಘೋಷಿಸುತ್ತಿದ್ದರು. ನಿಜವಾಗಿಯೂ ಸುವಾರ್ತೆಯನ್ನು ಸಾರುತ್ತಾ, ಸಮಾಧಾನವನ್ನು ಸಾರುತ್ತಾ, ಶುಭ ಸಮಾಚಾರವನ್ನು ತಿಳಿಸುತ್ತಾ ಬರುವವರ ಪಾದಗಳು ಎಷ್ಟೋ ಸುಂದರವಾಗಿವೆ. ಸೇವೆಯಲ್ಲಿ ದೇವರು ಕೆಲಸ ಮಾಡದೆ ಹೊರತು ನಾವು ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ದೇವರ ಶಕ್ತಿ ಅತ್ಯವಶ್ಯಕ ಎಂಬುದು ಸತ್ಯ. ಪಾಸ್ಟರ್ ಆಗಿ ನೇಮಿಸಲ್ಪಟ್ಟ ನಂತರ ಪಾಸ್ಟರ್ ದೇವ ಅವರಿಗೆ ಆಶ್ರಮದಲ್ಲಿ ಇರುವುದಕ್ಕೆ ಒಂದು ಸಣ್ಣ ರೂಮ್ ಕೊಡಲ್ಪಟ್ಟಿತ್ತು. ಅದರೊಂದಿಗೆ ಅಲ್ಲಿ ಒಂದು ಚಾಪೆ, ಒಂದು ತಟ್ಟೆ ಮತ್ತು ಒಂದು ತಂಬಿಗೆ ಅವರಿಗೆ ಇದ್ದವು. ಈ ಕೆಲವು ಆಸ್ತಿಗಳಿದ್ದರೂ ಸಹ ಅವರು ತುಂಬಾ ತೃಪ್ತರಾಗಿದ್ದರು, ಏಕೆಂದರೆ ಅವರಿಗೆ ಪವಿತ್ರಾತ್ಮವು ಅವರ ದೊಡ್ಡ ಸಂಪತ್ತು ಇದ್ದರು ಮತ್ತು ಆಗಿದ್ದಾರೆ. ಒಂದು ದಿನ ಒಂದು ಗಂಡ ಮತ್ತು ಹೆಂಡತಿ ದೇವಾಯ ಅವರನ್ನು ಭೇಟಿಯಾಗಲು ಅಲ್ಲಿಗೆ ಬಂದಿದ್ದರು. ಕೆಲವು ಕಾರಣಗಳಿಂದಾಗಿ ಗಂಡನ ಕಣ್ಣುಗಳು ಕುರುಡಾಗಿದ್ದವು. ಪಾಸ್ಟರ್ ಅವರಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದ ಕೂಡಲೇ ಆ ವ್ಯಕ್ತಿಯು ಇದ್ದಕ್ಕಿದ್ದಂತೆ ತನ್ನ ಹಲ್ಲು ಕಡಿಯಲು ಪ್ರಾರಂಭಿಸಿದನು. ನಂತರ ಅವನ ಬಟ್ಟೆಯನ್ನು ಹರಿದುಕೊಂಡನು. ನಂತರ ಪಾಸ್ಟರ್ ಅವರಿಗಿದ್ದ ಒಂದೇ ಒಂದು ಚಾಪೆಯ ಮೇಲೆ ಕೈ ಹಚ್ಚಿದನು. ಕೂಡಲೇ ಸೇವಕರು ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆ ವ್ಯಕ್ತಿಯೊಳಗಿನ ದೆವ್ವವನ್ನು ಕದರಿಸಿದರು. ಆ ವ್ಯಕ್ತಿ ನೆಲಕ್ಕೆ ಬಿದ್ದು ಹೋದನು. ಅವನು ಎದ್ದಾಗ ಅವನ ಕಣ್ಣುಗಳು ತೆರೆಯಲ್ಪಟ್ಟವು. ಅವನು ನೋಡಲು ಪ್ರಾರಂಭಿಸಿದ. ಇದು ಪಾಸ್ಟರ್ ಅವರಿಗೆ ಪ್ರತಿಷ್ಠೆಯ ನಂತರ ನಡೆದ ಮೊದಲನೆಯ ಮಹಾ ಅದ್ಭುತವಾಗಿತ್ತು ಮತ್ತು ಅದು ದೇವರಿಗೆ ಮಹಿಮೆಯನ್ನು ತಂದಿತ್ತು. ಮಾರ್ಕ 16:20 ಬರೆದಿರುವಂತೆ ಶಿಷ್ಯರು ಎಲ್ಲೆಡೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಕರ್ತನು ಅವರ ಸಂಗಡ ಇದ್ದನು. ಅವರು ಸಾರಿದ ವಾಕ್ಯವನ್ನು ಅನುಸರಿಸುವ ಸೂಚಕಗಳಿಂದ ಅದನ್ನು ದೃಢಪಡಿಸಿದನು. ಆ ದಿನದಿಂದಲೂ ಅನೇಕ ಅದ್ಭುತಗಳು ನಡೆದವು. ಕುರುಡರು ದೃಷ್ಟಿ ಪಡೆದರು, ಕಿವುಡರು ಕೇಳಲಾರಂಭಿಸಿದರು. ಲೆಕ್ಕವಿಲ್ಲದಷ್ಟು ರೋಗಗಳು ಪವಿತ್ರಾತ್ಮನ ಶಕ್ತಿಯಿಂದ ಗುಣವಾದವು. ಸೇವೆಯಲ್ಲಿ ದೇವರು ನಮಗೆ ಒದಗಿಸುವ ಮೊದಲನೇವರ ಭಾಷೆಯವರ ಹಾಗೂ ಮಾತಿನ ಶೈಲಿ. ಅಪೋಸ್ತಲರು ಇಡೀ ಜಗತ್ತನ್ನು ತಲುಪಲು ಕರ್ತನು ಸಹಾಯ ಮಾಡಿದ್ದು ಹೀಗೆ. ಆರಂಭಿಕ ದಿನಗಳಲ್ಲಿ ಸಭೆಯು ಸುಮಾರು 30-50 ಜನರಿಗೆ ಬೆಳೆದಾಗ ಪಾಸ್ಟರ್ ದೇವ ಅವರಿಗೆ ಕನ್ನಡ ಚೆನ್ನಾಗಿ ಬರದೇ ಇರುವಂತ ಕಾರಣದಿಂದ ಪ್ರತಿ ಭಾನುವಾರವೂ ಒಬ್ಬ ವ್ಯಕ್ತಿ ಅವರ ಸಂದೇಶವನ್ನು ಅನುವಾದ ಮಾಡುತ್ತಿದ್ದರು. ಒಂದು ಭಾನುವಾರ ಅನುವಾದ ಮಾಡುವವರು ಇರಲಿಲ್ಲ. ಹೃದಯದಲ್ಲಿ ನಡುಕದಿಂದ ಪಾಸ್ಟರ್ ದೇವ ಅವರು ಮುರಿದಿರುವಂತ ಕನ್ನಡದಲ್ಲಿ ಸಂದೇಶವನ್ನು ಕೊಟ್ಟರು. ನಂತರ ಹೃದಯದಲ್ಲಿ ತುಂಬಾ ಬೇಸರಗೊಂಡರು, ಏಕೆಂದರೆ ಅವರು ಸಂದೇಶವನ್ನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗಿಲ್ಲವೆಂದು ಭಾವಿಸಿದರು. ಆ ದಿನ ದೇವರು ಎಡ್ವಿನ್ ಪಾಲ್ರಾಜ್ ಎಂಬವರ ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡಿದರು. ಅವರು ಪಾಸ್ಟರ್ ದೇವ ಅವರನ್ನು ನೋಡಿ, ದೇವ ಅವರೇ, ಪರವಾಗಿಲ್ಲ, ಚೆನ್ನಾಗಿ ಕನ್ನಡ ಮಾತಾಡಿದ್ದೀರಿ, ಹೀಗೆ ಮಾತಾಡಿ. ಟ್ರಾನ್ಸ್ಲೇಟ್ ಅನ್ನು ಯಾವಾಗಲೂ ಉಪಯೋಗ ಮಾಡಕ್ ಹೋಗ್ಬೇಡಿ. ನೀವು ಎಷ್ಟು ಮಾತಾಡ್ತೀರೋ ಅಷ್ಟೇ ಮಾತಾಡಿ, ಸಾಕು, ಬಂದ್ಬಿಡ್ತದ ಹಾಗೆ ಎಂದು ಹೇಳಿದರು. ಆ ಮಾತುಗಳು ಪಾಸ್ಟರ್ ದೇವ ಅವರನ್ನು ಬಹಳವಾಗಿ ಪ್ರೋತ್ಸಾಹಿಸಿತು. ಮುಂದಿನ ಭಾನುವಾರವೇ ಪಾಸ್ಟರ್ ದೇವ ಅವರು ಅನುವಾದಕರಿಗೆ ಹೇಳಿದರು, ಇವತ್ತು ನನಗೆ ಭಾಷಾಂತರ ಬೇಡ, ನೀವು ಅನುವಾದಿಸದೇ ಇರುವುದೇ ದೇವರ ಉದ್ದೇಶವಾಗಿರಬೇಕು ಎಂದು ಹೇಳಿದರು. ಆ ದಿನದಿಂದ ಅವರು ಕನ್ನಡದಲ್ಲಿ ಸಾರಲು ಪ್ರಾರಂಭಿಸಿದರು. ಅವರು ಮನದಾಳದಿಂದ ಪ್ರಾರ್ಥಿಸಿದರು, ಕರ್ತನೇ, ನನಗೆ ಕನ್ನಡ ಕಲಿಸು, ನೀವೇ ನನ್ನನ್ನು ಇಲ್ಲಿಗೆ ಕರೆತಂದದ್ದು, ಈ ಭಾಷೆಯನ್ನು ನನಗೆ ಕೊಡು ಎಂಬುದಾಗಿ. ಆಗ ಕರ್ತನು ಅವರ ಹೃದಯಕ್ಕೆ ಮೃದುವಾಗಿ ಹೇಳಿದರು, ಮೊದಲು ನೀನು ಕನ್ನಡವನ್ನು ಪ್ರೀತಿಸಬೇಕು, ನಂತರ ನಾನು ನಿನಗೆ ಕಲಿಸುತ್ತೇನೆ ಎಂಬುದಾಗಿ. ಆ ದಿನದಿಂದ ಅವರು ಆ ಭಾಷೆಯನ್ನು ಪ್ರೀತಿಸಲು ಪ್ರಾರಂಭಿಸಿದರು. ದೇವರು ಅವರಿಗೆ ಕೇವಲ ಕನ್ನಡವಲ್ಲ, ಅನೇಕ ಭಾಷೆಗಳನ್ನು ಸ್ಪಷ್ಟವಾಗಿ ಮಾತನಾಡುವ ವರವನ್ನು ಕೊಟ್ಟರು. ಸೇವೆಯಲ್ಲಿ ಜನರು ನಮ್ಮನ್ನು ತೊರೆದು ಹೋಗಬಹುದು, ಸಹಾಯ ಮಾಡುವವರು ಕಾಣೆಯಾಗಬಹುದು.
ಪರಿಸ್ಥಿತಿಗಳು ನಿಮ್ಮನ್ನು ನಡುಗಿಸಬಹುದು. ಆದರೆ ದೇವರು ನಿಮ್ಮನ್ನು ನೆಟ್ಟಿರುವಂಥ ಸ್ಥಳದಲ್ಲಿ ನಿಂತುಕೊಂಡರೆ ಬಿರುಗಾಳಿಗಳು ಬಂದರೂ ನಿಮ್ಮನ್ನು ಕೆಡವಲು ದೇವರು ಬಿಡುವುದಿಲ್ಲ. ನಿಮ್ಮನ್ನು ಕರೆದಾತನು ನಂಬಿಗಸ್ತನು. ವಾಕ್ಯದಲ್ಲಿ ಸಾರಳ ಮರಣ ನಂತರ ರೆಬೆಕ್ಕಳ ಮೂಲಕ ಇಸಾಕನು ಸಮಾಧಾನ ಪಡೆದನೆಂದು ನಾವು ಓದಿದ್ದೇವೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ದೇವರ ಕೆಲಸವು ಕೇವಲ ಆತನ ಮೇಲಿನ ಉತ್ಸಾಹದಿಂದ ಮಾತ್ರ ಸಾಧಿಸಲ್ಪಡುವುದಿಲ್ಲ, ಅದು ಅನೇಕ ನೋವಿನ ಕ್ಷಣಗಳ ಮೂಲಕ ನಡೆಯುವುದನ್ನು ಒಳಗೊಂಡಿರುತ್ತದೆ. ಅದೇ ರೀತಿಯಲ್ಲಿ ಜನವರಿ 30, 2003 ದೇವರು ಕ್ರಿಸ್ಟಿ ಅಮ್ಮ ಅವರನ್ನು ಪಾಸ್ಟರ್ ದೇವ ಅವರಿಗೆ ಅಮೂಲ್ಯವಾದ ಉಡುಗೊರೆಯಾಗಿ ನೀಡಿದರು. ಮನಸ್ಸಿನ ನೋವಿನ ಸಮಯಗಳಲ್ಲಿ ಅವರಿಗೆ ಸಾಂತ್ವನ ನೀಡಿ ದೇವ ಅವರ ಜೀವನದಲ್ಲಿ ಮಹತ್ವವಾದ ಪಾತ್ರೆಯನ್ನು ವಹಿಸಿದ್ದಾರೆ. ಕಷ್ಟಕರ ಕಾಲಗಳಲ್ಲಿಯೂ ಅವರೊಂದಿಗೇ ನಿಂತರು ಮತ್ತು ಅವರಿಗೆ ಸತತ ಬಲವಾಗಿ ಕರ್ತನ ಸನ್ನಿಧ್ಯದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ದೇವರ ಕೆಲಸದ ವಿಷಯಕ್ಕೆ ಬಂದಾಗ ಅವರು ಎಂದಿಗೂ ಇಲ್ಲವೆಂದು ಹೇಳಲಿಲ್ಲ. ದೇವರು ಅವರ ಕುಟುಂಬಕ್ಕೆ ಅಮೂಲ್ಯವಾದ 3 ಗಂಡು ಮಕ್ಕಳನ್ನು ಮತ್ತು ಒಂದು ಪ್ರೀತಿಯ ದತ್ತುಪುತ್ರಿಯನ್ನು ನೀಡಿ ಆಶೀರ್ವದಿಸಿದರು.